ನಮಸ್ಕಾರ ವಿದ್ಯಾರ್ಥಿಗಳೇ, ಈ ಒಂದು ಪ್ರೆಸೆಂಟ್ ವಿಡಿಯೋ ಕ್ಲಾಸ್ ನಲ್ಲಿ ನೀವು ಪ್ರೊಬಬಿಲಿಟಿ ಚಾಪ್ಟರ್ ಗೆ ಸಂಬಂಧಪಟ್ಟ ಹಾಗೆ 3 ಮಾರ್ಕ್ಸ್ ಪ್ರಾಬ್ಲಮ್ಸ್ ಗಳನ್ನ ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ತೀವಿ. ಓಕೆ, ಎಸ್, ನಿಮಗೆ ಆಲ್ರೆಡಿ ಗೊತ್ತಿದೆ. ಸೊ ಕ್ವಶನ್ ಪೇಪರ್ ಫಾರ್ಮೆಟ್ ನಲ್ಲಿ ನಿಮಗೆ ಪಾರ್ಟ್ ಸಿ ಅಂತ ಇರುತ್ತೆ. ಸೊ ಪಾರ್ಟ್ ಸಿ ಅಂದ್ರೆ ಓನ್ಲಿ 3 ಮಾರ್ಕಿಗೆ ಕೇಳ್ತಕ್ಕಂಥ ಒಂದು ಏರಿಯಾ. ಸೊ 14 ಕ್ವಶನ್ಸ್ ಇರುತ್ತೆ. ಔಟ್ ಆಫ್ 14 ನೀವು ಎನಿ 10 ಅಟೆಂಡ್ ಮಾಡಬೇಕು. ಸೊ 10 into 3 30 ಮಾರ್ಕ್ಸ್. ಓಕೆ, ಸೊ ನಾವು ಪ್ರೀವಿಯಸ್ ವಿಡಿಯೋ ಕ್ಲಾಸ್ ನಲ್ಲಿ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಮೇಲೆ ಬರ್ತಕ್ಕಂಥ ಅಷ್ಟು ಕ್ವಶನ್ಸ್ ಸ್ಟಡಿ ಮಾಡಿದೀವಿ. ಅದೇ ರೀತಿ ಮ್ಯಾಟ್ರಿಸಸ್ ಮೇಲೂ ಸಹ ಸ್ಟಡಿ ಮಾಡಿದೀವಿ. ಸೊ ಈಗ ಪ್ರೆಸೆಂಟ್ ಪ್ರಾಬಬಿಲಿಟಿ ಮೇಲೆ ಬರ್ತಕ್ಕಂಥ ಕ್ವಶನ್ಸ್ ಗಳನ್ನ ಸ್ಟಡಿ ಮಾಡಿ. ಓಕೆ, ಕ್ವಶನ್ ಅಬ್ಸರ್ವ್ ಮಾಡೋಣ. ಎ ಮ್ಯಾನ್ ಈಸ್ known to speak truth 3 out of 4 times. He throws a die and reports that it is a 6. Find the probability that it is actually a 6. So ಈ ಒಂದು ಕ್ವಶನ್ ಸಪ್ಲಿಮೆಂಟರಿ 2017 ಮತ್ತೆ ಮಾರ್ಚ್ 2020 ಅಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್. ಫಸ್ಟ್ ಈಗ ನಾವು ಕ್ವಶನ್ ಅರ್ಥ ಮಾಡ್ಕೊಳ್ಳೋಣ. ಎ ಮ್ಯಾನ್ ಈಸ್ known to speak truth 3 out of 4 times. ಓಕೆ, ಒಬ್ಬ ಮನುಷ್ಯ ಇದ್ದಾನೆ, ಅವನು 4 ಮಾತಾಡ್ದ ಅಂದ್ರೆ ಅದರಲ್ಲಿ 3 ಸರಿಯಾಗಿರುತ್ತೆ. ನೆಕ್ಸ್ಟ್, he throws a die and reports that it is a 6. ಈಗ ಅವನು ಏನ್ ಮಾಡ್ದಾನಂತೆ, ಒಂದು ಡೈ ಅಥವಾ ದಾಳನ ಥ್ರೋ ಮಾಡಿದ್ದಾನೆ, ಮತ್ತೆ 6 ಅನ್ನೋ ಒಂದು ನಂಬರ್ ಅಪಿಯರ್ ಆಗಿದೆ ಅಂತ ರಿಪೋರ್ಟ್ ಕೊಡ್ತಾನೆ. ಓಕೆ, ನಿಮಗೆ ದಾಳ ಅಥವಾ ಡೈ ಅಂದ್ರೆ ಗೊತ್ತಿದೆ. 1 2 3 4 5 6. ಸೊ 6 ಫೇಸಸ್ ಇರುತ್ತೆ, ಈ 6 ನಂಬರ್ಸ್ ಇರುತ್ತೆ. ಓಕೆ, ಥ್ರೋ ಮಾಡಿದಾಗ ಯಾವ್ದಾದ್ರು ಒಂದು ನಂಬರ್ ಅಪಿಯರ್ ಆಗಬೇಕು. ಈಗ ಇಲ್ಲಿ ವ್ಯಕ್ತಿ ರಿಪೋರ್ಟ್ ಮಾಡಿರ್ತಕ್ಕಂಥದ್ದೇನು, 6 ಅನ್ನೋ ಒಂದು ನಂಬರ್ ಅಪಿಯರ್ ಆಗಿದೆ. ಕ್ವಶನ್ ನೋಡೋಣ. ಫೈಂಡ್ ದ probability that it is actually a 6. ಓಕೆ, 6 ಅನ್ನೋ ನಂಬರ್ ಅಪಿಯರ್ ಆಗಿದೆ ಅಂತ ರಿಪೋರ್ಟ್ ಮಾಡಿದ್ದಾರೆ ಆ ಮನುಷ್ಯ. ಕ್ವಶನ್ ಏನು ಅಂದ್ರೆ 6 ಅನ್ನೋ ನಂಬರೇ ಬಂದಿರಬೇಕು, ಆ ಒಂದು ಚಾನ್ಸಸ್ ನ ಕೇಳಿದ್ದಾರೆ. ಸೊ ನಿಮಗೆ ತಕ್ಷಣ ಗೊತ್ತಾಗುತ್ತೆ ಇದು ಬೇಸ್ ಥಿಯರಂ ಮೇಲೆ ಇರ್ತಕ್ಕಂಥ ಒಂದು ಪ್ರಾಬ್ಲಮ್. ಓಕೆ, ಸೊ ಸ್ಟ್ರಾಂಗ್ ಆಗಿ ನೆನ್ಪಿಟ್ಕೊಳ್ಳಿ. 3 ಮಾರ್ಕಿಗೆ ಪ್ರೊಬಬಿಲಿಟಿ ಮೇಲೆ ಕ್ವಶನ್ಸ್ ಎಲ್ಲಿಂದ ತಗೊಂಡ್ಬರ್ತಾರೆ ಅಂದ್ರೆ ಬೇಸ್ ಥಿಯರಂ. ಓಕೆ, ಎಸ್, ಸೊಲ್ಯೂಷನ್ ನೋಡೋಣ. Let E1 and E2 be the events that 6 occur and 6 does not occur respectively. ಓಕೆ, ಇಲ್ಲಿ 2 ಇವೆಂಟ್ಸ್ ತಗೊಂಡಿದ್ದಾರೆ. ಯಾವ್ದಾವ್ದು, ಒಂದು 6 ಅನ್ನೋ ನಂಬರ್ ಅಪಿಯರ್ ಆಗೋದು, ಇನ್ನೊಂದು 6 ಅನ್ನೋ ಒಂದು ನಂಬರ್ ಅಪಿಯರ್ ಆಗದೆ ಇರ್ತಕ್ಕಂಥದ್ದು. ಓಕೆ, ಯಾಕೆಂದ್ರೆ ಇಲ್ಲಿ ಡೈನ ಥ್ರೋ ಮಾಡಿದಾಗ ರಿಪೋರ್ಟ್ ಆಗ್ತಾ ಇರ್ತಕ್ಕಂಥದ್ದೇನು 6 ಅಕ್ಕರ್ ಆಗ್ತದೆ, ಇನ್ನೊಂದು 6 ಅಕ್ಕರ್ ಆದ್ರೆ ಇನ್ನೊಂದು ಚಾನ್ಸಸ್ ಏನಿದೆ, 6 ಅನ್ನೋ ನಂಬರ್ ಅಪಿಯರ್ ಆಗಿಲ್ಲ ಅಥವಾ ಅಕ್ಕರ್ ಆಗಿಲ್ಲ. ಹಾಗಾಗಿ 6 ಅನ್ನೋ ನಂಬರ್ ಅಪಿಯರ್ ಆಗೋದನ್ನ E1 ಅಂತ ಕಾಲ್ ಮಾಡ್ಕೊಳ್ಳೋಣ, ಮತ್ತೆ 6 ನಾಟ್ ಅಕ್ಕರ್, ಸೊ ಆ ಒಂದು ಈವೆಂಟ್ ನ E2 ಅಂತ ಕಾಲ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್, ಸೊ ಮೇನ್ ಇವೆಂಟ್ ಏನಾಗುತ್ತೆ ಅಂತ ನೋಡೋಣ. ಸೊ ಮೇನ್ ಇವೆಂಟ್ ಏನಾಗುತ್ತೆ, ಲೆಟ್ ಎ ಬಿ ದ ಈವೆಂಟ್ ದಟ್ men report a 6. ಓಕೆ,
ಸೊ ಎ ಅನ್ನೋ ಒಂದು ಈವೆಂಟ್ ಏನು ಅಂದ್ರೆ ಆ ವ್ಯಕ್ತಿ 6 ಅನ್ನೋ ಒಂದು ನಂಬರ್ ಅಪಿಯರ್ ಆಗಿದೆ ಅಂತ ಏನು ರಿಪೋರ್ಟ್ ಮಾಡ್ತಾನಲ್ಲ ಅದು. ಓಕೆ, ಸೊ E1 ಮತ್ತೆ E2 ಮತ್ತೆ ಎ ಈ ಇವೆಂಟ್ಸ್ ಗಳೇ ಬಹಳ ಇಂಪಾರ್ಟೆಂಟ್. ಓಕೆ, ಮತ್ತೊಮ್ಮೆ ಅಬ್ಸರ್ವ್ ಮಾಡಿ. E1 ಮತ್ತೆ E2 ಅಂದ್ರೆ 6 ಅಕ್ಕರ್ ಆಗೋದು ಮತ್ತೆ 6 ನಾಟ್ ಅಕ್ಕರ್. ಕ್ಯಾಪಿಟಲ್ ಎ ಅನ್ನೋದು ಏನಂತೆ, ಅವರು ರಿಪೋರ್ಟ್ ಮಾಡ್ತಾ ಇದ್ದಾನಲ್ಲ 6 ಅನ್ನೋ ಒಂದು ನಂಬರ್ ಅಪಿಯರ್ ಆಗಿದೆ ಅಂತ ಅದು. ಓಕೆ, ಇಷ್ಟು ನೀವು ಪರ್ಫೆಕ್ಟ್ ಆಗಿ ಬರೆಯೋದು ಕಲ್ತ್ರಿ ಅಂದ್ರೆ ಪ್ರಾಬ್ಲಮ್ ಕಂಪ್ಲೀಟ್ ಆದಂಗ. ಹಾಗಾದ್ರೆ ಈಗ ನೆಕ್ಸ್ಟ್ 2 ಈವೆಂಟ್ಸ್ ಏನ್ ನಾವು ಚೂಸ್ ಮಾಡ್ಕೊಂಡಿದೀವಿ ಅಥವಾ ಫೈಂಡ್ ಔಟ್ ಮಾಡ್ಕೊಂಡಿದೀವಿ E1 ಮತ್ತೆ E2 ಅಂತ, ಅವುಗಳ ಅಕ್ಕರೆನ್ಸ್ ಚಾನ್ಸಸ್ ನ ನೋಡೋಣ. P of E1 ಅಂದ್ರೆ ಪ್ರಾಬಬಿಲಿಟಿ ಆಫ್ ಅಕ್ಕರೆನ್ಸ್ ಆಫ್ ದ ಈವೆಂಟ್ E1. ಏನ್ ಬರ್ದಿದೀವಿ 1/6. ಯಾಕೆ E1 ಅಂದ್ರೇನು 6 ಅನ್ನೋ ಒಂದು ನಂಬರ್ ಅಪಿಯರ್ ಆಗುತ್ತೆ. ಓಕೆನಾ, ಈಗ ಡೈನ ಥ್ರೋ ಮಾಡಿದ್ರೆ ಎಷ್ಟು ಚಾನ್ಸಸ್ ಇದೆ, ಸ್ಯಾಂಪಲ್ ಸ್ಪೇಸ್ ನಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ 6. ಅಂದ್ರೆ ಒಂದು ಡೈನ ನಾವು ಈಗ ಥ್ರೋ ಮಾಡಿದ್ರೆ 1 2 3 4 5 6 ಇಷ್ಟು ನಂಬರ್ ನಲ್ಲಿ ಯಾವ್ದಾದ್ರು ಒಂದು ನಂಬರ್ ಬರುತ್ತೆ. ಸ್ಯಾಂಪಲ್ ಸ್ಪೇಸ್ ಅಂತ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸ್ಯಾಂಪಲ್ ಸ್ಪೇಸ್ ಅಂತ ತಗೊಂಡ್ರೆ 6. ಹಾಗಾಗಿ ಇಲ್ಲಿ 6 ಅಂತ ಇದೆ. ಸೊ ಈ 1 ಅಂತ ಯಾಕೆ ಬಂತು ಅಂದ್ರೆ ಔಟ್ ಆಫ್ 6 ಚಾನ್ಸಸ್ ಅಥವಾ ಔಟ್ಕಮ್ಸ್ ನಮಗೆ 6 ಅನ್ನೋ ಒಂದು ನಂಬರ್ ಅಪಿಯರ್ ಆಗೋದು ಓನ್ಲಿ 1 ಟೈಮ್. ಸೊ ಹಾಗಾಗಿ 1 ಔಟ್ ಆಫ್ 6. ಸೊ ಹಾಗಾಗಿ ಪ್ರಾಬಬಿಲಿಟಿ ಆಫ್ ಅಕರೆನ್ಸ್ ಆಫ್ ದ 6 is equal to what 1 divided by 6. ಹಾಗಾದ್ರೆ ಪ್ರಾಬಬಿಲಿಟಿ ಆಫ್ ಅಕರೆನ್ಸ್ ಆಫ್ ದ ಈವೆಂಟ್ E2 ಅಂದ್ರೆ ಏನು, 6 ಅನ್ನೋ ಒಂದು ನಂಬರ್ ಅಪಿಯರ್ ಆಗಲ್ಲ ಅಂತ. ಅದನ್ನ ಜನರಲ್ ಆಗಿ ಥಿಂಕ್ ಮಾಡಿದ್ರೆ ಗೊತ್ತಾಗುತ್ತೆ. 1 2 3 4 5 6 ಅನ್ನೋ ಒಂದು ನಂಬರ್ ಅಪಿಯರ್ ಆಗ್ತಾ ಇಲ್ಲ ಅಂದ್ರೆ ಇರ್ತಕ್ಕಂಥ ಚಾನ್ಸಸ್ ಏನಿದೆ 5 ಚಾನ್ಸಸ್. ಸೊ 5 ಔಟ್ ಡಿವೈಡ್ ಬೈ 6 ಅಂತ ಆಗುತ್ತೆ. ಓಕೆ, ಈ ರೀತಿ ಡೈರೆಕ್ಟ್ ಆಗು ಬರೀಬಹುದು. ಇಲ್ಲಿ ಕಾಂಪ್ಲಿಮೆಂಟರಿ ಈವೆಂಟ್ಸ್ ನ ಯೂಸ್ ಮಾಡಿದ್ದಾರೆ ಅಷ್ಟೇ. 1 minus 1/6. ಓಕೆ, ಸೊ ನೆಕ್ಸ್ಟ್ P of E1 ಆಯ್ತು, P of E2 ಆಯ್ತು. ಈಗ ನೆಕ್ಸ್ಟ್ P of A by E1. ಓಕೆ, ಅಂದ್ರೆ ಇದ್ರ ಮೀನಿಂಗ್ ಏನು, ಪ್ರಾಬಬಿಲಿಟಿ ಆಫ್ ಅಕರೆನ್ಸ್ ಆಫ್ ದ ಈವೆಂಟ್ A under the conditions that E1 already occurred. Okay, probability of occurrence of the event A under the conditions that E1 already occurred. ಓಕೆ, ಇದು ಇದ್ರ ಮೀನಿಂಗ್. ಹಾಗಾದ್ರೆ ಇಲ್ಲೇನಿದೆ, ಎ ಅಂದ್ರೆ ಅವನೇನ್ ರಿಪೋರ್ಟ್ ಕೊಡ್ತಾನಲ್ಲ ಆ ಈವೆಂಟೇ ಅಕ್ಕರ್ ಆಗ್ಬೇಕು ಅಂತ ಅವ್ರು ಕೇಳಿದ್ದಾರೆ. ಓಕೆ, ಪ್ರಾಬಬಿಲಿಟಿ ಆಫ್ ದ ಅಕರೆನ್ಸ್ ಆಫ್ ದ ಈವೆಂಟ್ ಎ ಅಂದ್ರೆ ಅವ್ನು ರಿಪೋರ್ಟ್ ಮಾಡಿದ್ನಲ್ಲ 6 ಅನ್ನೋ ಒಂದು ನಂಬರ್ ಅಪಿಯರ್ ಆಗಿದೆ, ಆ ಈವೆಂಟೇ ಅಕ್ಕರ್ ಆಗ್ಬೇಕು. ಮತ್ತೆ ಇಲ್ಲಿ ಅಬ್ಸರ್ವ್ ಮಾಡಿ E1 ಅಂದ್ರೆ ಏನು 6 ಅನ್ನೋ ನಂಬರ್ ಅಪಿಯರ್ ಆಗಿದೆ ಅಂತ. ಓಕೆ, ಹಾಗಾದ್ರೆ ಈಗ ಸ್ಪಷ್ಟವಾಗಿ ಗೊತ್ತಾಗ್ತದೆ, ಈ ಸ್ಪಾಟ್ ಲೈಟ್ ನ ಫಾಲೋ ಮಾಡಿ. E1 ಅಂದ್ರೆ 6 ಅನ್ನೋ ನಂಬರ್ ಅಪಿಯರ್ ಆಗ್ತಾ ಇರೋದು. ಎ ಅಂದ್ರೆ ಆ ಮನುಷ್ಯ ರಿಪೋರ್ಟ್ ಮಾಡಿದಾನೆ 6 ಅನ್ನೋ ನಂಬರ್ ಅಪಿಯರ್ ಆಗಿದೆ ಅಂತ. ಹಾಗಾದ್ರೆ ಅವ್ನು ಹೇಳಿರೋದು ಸತ್ಯ ಆಗಿದೆ, ಟ್ರುತ್ ಆಗಿದೆ. ಯಾಕೆ E1 ಅಂದ್ರೆ 6 ಅಪಿಯರ್ ಆಗಿರೋದು, ಎ ಅಂದ್ರೆ ಅವ್ನು ರಿಪೋರ್ಟ್ ಮಾಡಿರೋದು, ಹಾಗಾದ್ರೆ ಟ್ರೂ. ಹಾಗಾದ್ರೆ ಅಕಾರ್ಡಿಂಗ್ ಟು ಗಿವನ್ ಕಂಡೀಷನ್ ಏನಾಗುತ್ತೆ 3/4. ನೆಕ್ಸ್ಟ್ P of A by E2 ಅಂದ್ರೆ ಏನಾಗುತ್ತೆ, ಪ್ರಾಬಬಿಲಿಟಿ ಆಫ್ ಅಕರೆನ್ಸ್ ಆಫ್ ದ ಈವೆಂಟ್ A ಅಂಡರ್ ದ ಕಂಡೀಷನ್ಸ್ ದಟ್ E2 ಆಲ್ರೆಡಿ ಅಕ್ಕರ್ಡ್. E2 ಅಂದ್ರೆ ಏನು, 6 ಅನ್ನೋ ಒಂದು ನಂಬರ್ ಅಪಿಯರ್ ಆಗದೆ ಇರ್ತಕ್ಕಂಥದ್ದು. ಹಾಗಾದ್ರೆ ಎ ಅನ್ನೋದೇನು, ಆ ಮನುಷ್ಯ ರಿಪೋರ್ಟ್ ಮಾಡಿದಾನೆ 6 ಅನ್ನೋ ಒಂದು ನಂಬರ್ ಅಪಿಯರ್ ಆಗಿದೆ, ಹಾಗಾದ್ರೆ ಅವನು ರಿಪೋರ್ಟ್ ಕೊಟ್ಟಿರೋದು ಫಾಲ್ಸ್ ಆಗಿದೆ. ಓಕೆ, ಫಾಲ್ಸ್ ಆಗಿದೆ ಅಂದ್ರೆ ಚಾನ್ಸಸ್ ಏನಾಗುತ್ತೆ, ಇಲ್ಲಿ ಕಾಂಪ್ಲಿಮೆಂಟರಿ ಅಪ್ಲೈ ಮಾಡಿ. ಸೊ 1 minus 3/4. ಓಕೆ, ಸೊ 1 minus 3/4 ಅಂದ್ರೆ ಏನಾಗುತ್ತೆ, ಸೊ 1/4 ಅಂತ ಆಗುತ್ತೆ. ಹಾಗಾದ್ರೆ ನಾವು ಫೈಂಡ್ ಔಟ್ ಮಾಡ್ಬೇಕಾಗಿರ್ತಕ್ಕಂಥದ್ದು ಏನು, ರಿಕ್ವೈರ್ಡ್ ಪ್ರಾಬಬಿಲಿಟಿ ಏನಾಗಿದೆ P of E1 by A. ಓಕೆ, ಯಾಕೆಂದ್ರೆ 6 ಅನ್ನೋ ನಂಬರ್ ಅಪಿಯರ್ ಆಗೋ ಚಾನ್ಸಸ್ ಅವ್ರು ಕೇಳಿರ್ತಕ್ಕಂಥದ್ದು, ಹಾಗಾಗಿ P of E1 by A. ಓಕೆ, ಇಷ್ಟು ನೀವು ಪರ್ಫೆಕ್ಟ್ ಆಗಿ ಬರ್ಕೊಳ್ಳೋದಾದ್ರೆ ನಿಮಗೆ 90% ಫಿನಿಶ್ ಆಗಿದೆ ಅಂತ.
So therefore by Bayes theorem, so formula observe ಮಾಡಿ. So P of E1 by A. According to formula ಏನಾಗುತ್ತೆ, P of E1 into P of A by E1 divided by P of E1 into P of A by E1 plus P of E2 into P of A by E2. ಓಕೆ, ಈ ಒಂದು ಫಾರ್ಮುಲಾ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ನೀವು. ಜಸ್ಟ್ ವ್ಯಾಲ್ಯೂಸ್ ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿರ್ತಕ್ಕಂಥದ್ದು. P of E1 P of A by E1 ಪ್ಲೇಸ್ಮೆಂಟ್ ಮಾಡಿರ್ತಕ್ಕಂಥದ್ದು ಅಷ್ಟೇ. ಇನ್ನ ಜಸ್ಟ್ ಸಿಂಪಲ್ ಕ್ಯಾಲ್ಕುಲೇಷನ್. ಓಕೆ, ಕ್ಯಾಲ್ಕುಲೇಷನ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಅದರ್ವೈಸ್ ನರ್ವಸ್ ಆಗ್ತೀರಾ. ಓಕೆ, ಸಿಂಪಲ್ ಕ್ಯಾಲ್ಕುಲೇಷನ್ ಆಗಿರೋದ್ರಿಂದ ನಾನು ಹಾಗೆ ಡೈರೆಕ್ಟ್ ಆನ್ಸರ್ಗೆ ಹೋಗ್ತಾ ಇದ್ದೀನಿ. 3/8. ಓಕೆ, ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ನೆಕ್ಸ್ಟ್ ಕ್ವಶನ್. ಎಸ್, ಏನಿದೆ? ಪ್ರಾಬಬಿಲಿಟಿ ದಟ್ A speaks truth is 4/5. A coin is tossed. A reports that head appears. Find the probability that it is actually head. ಇದು ಸಪ್ಲಿಮೆಂಟರಿ 2018 ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. ಸೊ ಇಲ್ಲಿ ಏನಿದೆ, ಎ ಅನ್ನೋ ಒಬ್ಬ ಮನುಷ್ಯ ಇದ್ದಾನೆ. ಓಕೆ, ಆತ 5 ಮಾತಾಡಿದಾನೆ ಅಂದ್ರೆ ಅದರಲ್ಲಿ 4 ಸರಿ ಇರುತ್ತೆ. ಈಗ ವ್ಯಕ್ತಿ ಏನ್ ಮಾಡಿದಾನೆ, ಸೇಮ್ ಪ್ರೀವಿಯಸ್ ಏನ್ ಡೈ ಥ್ರೋ ಮಾಡಿದ್ರಲ್ಲ, ಇಲ್ಲೇನಾಗುತ್ತೆ, ಒಂದು ಕಾಯಿನ್ ಟಾಸ್ ಮಾಡ್ತಾನೆ. ಟಾಸ್ ಮಾಡಿ ರಿಪೋರ್ಟ್ ಮಾಡ್ತಾನೆ, ಎಡ್ ಅನ್ನೋ ಒಂದು ನಂಬರ್ ಅಪಿಯರ್ ಆಗಿದೆ. ಈಗ ಕ್ವಶನ್ ಏನು ಅಂದ್ರೆ, ಫೈಂಡ್ ದ ಪ್ರಾಬಬಿಲಿಟಿ ದಟ್ ಇಟ್ ಈಸ್ ಆಕ್ಚುಲಿ ಎಡ್. ನೋಡಿ, ಪ್ರೀವಿಯಸ್ ಪ್ರಾಬ್ಲಮ್ ತರನೇ ಇದೆ, ಬಟ್ ಅಲ್ಲಿ ಡೈ ಯೂಸ್ ಮಾಡಿದ್ದಾರೆ, ಇಲ್ಲಿ ಕಾಯಿನ್ ಯೂಸ್ ಮಾಡಿದ್ದಾರೆ. ಅಲ್ಲಿ 6 ಅನ್ನೋ ನಂಬರ್ ಅಪಿಯರ್ ಆಗಿದೆ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಎಡ್ ಅಂತ ಕೊಟ್ಟಿದ್ದಾರೆ. ಅಲ್ಲಿ 3/4 ಚಾನ್ಸಸ್ ಕೊಟ್ಟಿದ್ದಾರೆ, ಇಲ್ಲಿ 4/5 ಚಾನ್ಸಸ್ ಕೊಟ್ಟಿದ್ದಾರೆ ಅಷ್ಟೇ. ಓಕೆ, ಸೊ ನೋಡೋಣ. ಸೊಲ್ಯೂಷನ್ ನೋಡಿ. ಲೆಟ್ E1 E2 be the events that head occurs and not head occurs respectively. Okay, so next ಏನು, A reports that head appears. ಓಕೆ, ಈ ಈವೆಂಟ್ಸ್ ಗಳನ್ನ ಚೂಸ್ ಮಾಡ್ಕೊಳ್ಳೋದ್ರಲ್ಲಿ ನೀವು ಸ್ಟ್ರಾಂಗ್ ಇರಬೇಕು. ಓಕೆ, ಇಲ್ಲಿ E1 E2 ಅಂದ್ರೆ ಏನು, ಎಡ್ ಅಕ್ಕರ್ ಆಗೋದು, ಎಡ್ ಅಕ್ಕರ್ ಆಗದೆ ಇರ್ತಕ್ಕಂಥದ್ದು. ಮೇನ್ ಒಂದು ಈವೆಂಟ್ ಏನಿದೆ, ಅವರು ರಿಪೋರ್ಟ್ ಮಾಡ್ತಾನಲ್ಲ ಆ ವ್ಯಕ್ತಿ, ಅದು ಎಡ್ ಅನ್ನೋದು ಅಪಿಯರ್ ಆಗಿದೆ. ಹಾಗಾದ್ರೆ ನೆಕ್ಸ್ಟ್ ಜಾಬ್ ಏನ್ ನಮ್ದು, P of E1 ಫೈಂಡ್ ಔಟ್ ಮಾಡ್ಕೊಳ್ಳೋದು. ಸೊ P of E1 ಏನಾಗುತ್ತೆ, ಸೊ 1/2 ಅಂತ ಆಗುತ್ತೆ. ಯಾಕೆ ಅಂದ್ರೆ, ಒಂದು ಕಾಯಿನ್ ಅಂತ ನೀವು ನೋಡಿದ್ರೆ, ಕಾಯಿನ್ ಅಲ್ಲಿ 2 ಫೇಸಸ್ ಇದೆ, ಒಂದು ಎಡ್, ಇನ್ನೊಂದು ಟೈಲ್. ಸೊ ಹಾಗಾಗಿ ಸ್ಯಾಂಪಲ್ ಸ್ಪೇಸ್ ಅಂತ ಬಂದ್ರೆ 2. ಓಕೆ, ಹಾಗಾದ್ರೆ ಯಾವ್ದಾದ್ರು ಒಂದು ಫೇಸ್ ಅಪಿಯರ್ ಆಗ್ಬೇಕು. ಇಲ್ಲಿ P of E1 ಅಂದ್ರೆ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎಡ್ ಅಂತ, ಸೊ 1/2. ಅದೇ ರೀತಿ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಟೈಲ್, P of E2 1/2. ಓಕೆ, 1/2 ನೇ ಯಾಕೆ ಬರ್ತಾ ಇದೆ ಅಂತನೂ ಹೇಳಿದೆ. ರೈಟ್, ಈಗ ನೆಕ್ಸ್ಟ್ ಏನಿದೆ, P of A by E1. ಸೊ P of A by E1 ಅಂದ್ರೆ ಏನು, ಪ್ರಾಬಬಿಲಿಟಿ ಆಫ್ ಅಕರೆನ್ಸ್ ಆಫ್ ದ ಈವೆಂಟ್ A under the conditions that E1 already occurred. A ಅಂದ್ರೆ ಏನು, ಎಡ್ ಅಪಿಯರ್ ಆಗಿದೆ ಅಂತ ಆತ ರಿಪೋರ್ಟ್ ಕೊಟ್ಟಿರ್ತಕ್ಕಂಥದ್ದು. E1 ಅಂದ್ರೆ ಏನು, ಎಡ್ ಅಪಿಯರ್ ಆಗಿರೋದು. ಓಕೆನಾ, ಹಾಗಾದ್ರೆ E1 ಅಂದ್ರೆ ಎಡ್ ಅಪಿಯರ್ ಆಗೋದು, A ಅಂದ್ರೆ ಎಡ್ ಅಪಿಯರ್ ಆಗಿದೆ ಅಂತ ಅವ್ನು ರಿಪೋರ್ಟ್ ಮಾಡಿರ್ತಕ್ಕಂಥದ್ದು. ಹಾಗಾದ್ರೆ ಅವ್ನು ರಿಪೋರ್ಟ್ ಮಾಡಿರೋದು ಟ್ರೂತ್ ಇದೆ. ಓಕೆನಾ, ಹಾಗಾಗಿ ಅಕಾರ್ಡಿಂಗ್ ಟು ಗಿವನ್ ಏನಾಗುತ್ತೆ, 4/5 ಅಂತ ಆಗುತ್ತೆ. ಹಾಗಾದ್ರೆ P of A by E2 ಅಂದ್ರೆ ಏನಾಗುತ್ತೆ ನೋಡಿ, ಪ್ರಾಬಬಿಲಿಟಿ ಆಫ್ ಅಕರೆನ್ಸ್ ಆಫ್ ದ ಈವೆಂಟ್ A ಅಂಡರ್ ದ ಕಂಡೀಷನ್ಸ್ ದಟ್ E2 ಆಲ್ರೆಡಿ ಅಕ್ಕರ್. ಇದು ಇದರ ಮೀನಿಂಗ್.
E2 ಅಂದ್ರೆ ಎಡ್ ಅಕ್ಕರ್ ಆಗದೆ ಇರತಕ್ಕಂತ ಚಾನ್ಸಸ್. ಎ ಅಂದ್ರೆ ಎಡ್ ಅಪಿಯರ್ ಆಗಿದೆ ಅಂತ ಅವ್ನು ರಿಪೋರ್ಟ್ ಮಾಡಿರ್ತಾನೆ. ಹಾಗಾದ್ರೆ ರಿಪೋರ್ಟ್ ಏನಾಯ್ತು? ಫಾಲ್ಸ್ ಆಯ್ತು. ಓಕೆ, ಹಾಗಾದ್ರೆ ಆನ್ಸರ್ ಏನಾಗುತ್ತೆ? 1 ಮೈನಸ್ ಕಾಂಪ್ಲಿಮೆಂಟರಿ ಅಪ್ಲೈ ಮಾಡ್ಬೇಕಾಗುತ್ತೆ 1 ಮೈನಸ್ 4/5. ಆನ್ ಸಿಂಪ್ಲಿಫಿಕೇಶನ್ ವಿ ಗೆಟ್ 1/5. ಹಾಗಾದ್ರೆ ನಾವು ಫೈಂಡ್ ಔಟ್ ಮಾಡ್ಬೇಕಾಗಿರ್ತಕ್ಕಂಥ ರಿಕ್ವೈರ್ಡ್ ಪ್ರಾಬಬಿಲಿಟಿ ಏನಾಗುತ್ತೆ? P of E1 by A. Okay. Therefore, by Bayes theorem, so formula observe ಮಾಡಿ P of E1 by A equal to P of E1 into P of A by E1 whole divided by P of E1 into P of A by E1 plus P of E2 into P of A by E2. So just placement. Okay, calculation ಎಲ್ಲ ಈಸಿ ಇರುತ್ತೆ, ಬಟ್ ಯಾ ಮಾರಿದ್ರೆ ಆನ್ಸರ್ ಹೋಗುತ್ತೆ. ಕ್ಯಾಲ್ಕುಲೇಷನ್ ಪಾರ್ಟ್ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. Okay, finally answer ಏನು ಸಿಕ್ತು? Probability of occurrence of the event E1 under the conditions that already occurred is equal to what? 4/5. Okay, ಈ ಚಾನ್ಸಸ್ ಇದೆ ಅಂತ. ಸೊ ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ಎಸ್, ಕ್ವಶನ್ ಅಬ್ಸರ್ವ್ ಮಾಡಿ. Bag 1 contains 3 red and 4 black balls, while another bag 2 contains 5 red and 6 black balls. One ball is drawn at random from one of the bags and it is found to be red. Find the probability that it was drawn from bag 2. So ಈ ಒಂದು ಕ್ವಶನ್ ಸಪ್ಲಿಮೆಂಟರಿ 2014, ಸಪ್ಲಿಮೆಂಟರಿ 2015, ಸಪ್ಲಿಮೆಂಟರಿ 2019 ಅಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್. ಓಕೆ ನೋಡಿ, ಕ್ವಶನ್ ಏನಿದೆ? ಬ್ಯಾಗ್ 1 contains 3 red and 4 black balls. ಓಕೆ, ಫಸ್ಟ್ ಬ್ಯಾಗ್ ನಲ್ಲಿ 3 ರೆಡ್ ಮತ್ತೆ 4 ಬ್ಲಾಕ್ ಬಾಲ್ಸ್ ಇದೆ. ಓಕೆ, ಟೋಟಲ್ ನಂಬರ್ ಆಫ್ ಬಾಲ್ಸ್ ಇನ್ ಫಸ್ಟ್ ಬ್ಯಾಗ್ is 4 plus 3 7. Bag 2 contains 5 red and 6 black balls. Okay, total number of balls in second bag is 11. One ball is drawn at random from one of the bags and it is found to be red. ಸೊ ಯಾವುದೋ ಒಂದು ಬಾಲ್ ನ ರ್ಯಾಂಡಮ್ ಗೆ ಪಿಕ್ ಮಾಡಿರ್ತಕ್ಕಂಥದ್ದು ಮತ್ತೆ ಅದು ರೆಡ್ ಅಂತ ರಿಪೋರ್ಟ್ ಆಗಿದೆ. ಕ್ವಶನ್ ಏನು ಅಂದ್ರೆ ಫೈಂಡ್ ದ ಪ್ರೊಬಬಿಲಿಟಿ ದಟ್ ಇಟ್ ವಾಸ್ ಡ್ರಾನ್ ಫ್ರಮ್ ಬ್ಯಾಗ್ 2. ಈ ಕ್ವಶನ್ ಏನು ಅಂದ್ರೆ ಅದು ಸೆಕೆಂಡ್ ಬ್ಯಾಗ್ ನಲ್ಲೇ ಇರಬೇಕು, ಬ್ಯಾಗ್ 2 ನಲ್ಲೇ ಸೆಲೆಕ್ಟ್ ಮಾಡಿರ್ತಕ್ಕಂಥ ಬಾಲ್ ಆಗಿರ್ಬೇಕು ಅಂತ ಅವರು ಹೇಳ್ತಿದ್ದಾರೆ. ಆನ್ಸರ್ let E1 and E2 be the events that choosing the bag 1 and 2 respect. ಓಕೆ, E1 ಮತ್ತೆ E2 ಅನ್ನೋ ಈವೆಂಟ್ಸ್ ಏನಾಗುತ್ತೆ ಅಂದ್ರೆ ಬ್ಯಾಗ್ 1 ಮತ್ತೆ ಬ್ಯಾಗ್ 2 ನ ಸೆಲೆಕ್ಟ್ ಮಾಡ್ತಕ್ಕಂಥ ಈವೆಂಟ್ ಆಗಿರುತ್ತೆ. ಓಕೆ, ಯಾಕಂದ್ರೆ ಈ ರೀತಿ ಈವೆಂಟ್ಸ್ ನ ಚೂಸ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್ ಮೇನ್ ಇವೆಂಟ್ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಲೆಟ್ ಎ ಬಿ ದ ಈವೆಂಟ್ ದಟ್ ಆಫ್ ಡ್ರಾಯಿಂಗ್ ಎ ರೆಡ್ ಬಾಲ್. ಸೊ ನೋಡಿ, ಇಲ್ಲಿ ಮೇನ್ ಇವೆಂಟ್ ಏನಾಗುತ್ತೆ? ಆ ರೆಡ್ ಬಾಲ್ ನ ಚೂಸ್ ಮಾಡ್ತೀವಲ್ಲ ಅದಾಗಿದೆ. E1 ಅಂದ್ರೆ ಫಸ್ಟ್ ಬ್ಯಾಗ್ ನ ಚೂಸ್ ಮಾಡು, E2 ಅಂದ್ರೆ ಸೆಕೆಂಡ್ ಬ್ಯಾಗ್ ನ ಚೂಸ್ ಮಾಡು, ಎ ಅಂದ್ರೆ ರೆಡ್ ಬಾಲ್ ನ ಚೂಸ್ ಮಾಡಿರೋದಾಗಿರುತ್ತೆ. ಹಾಗಾದ್ರೆ ಪಿ ಆಫ್ E1 ಏನಾಗುತ್ತೆ ಮತ್ತೆ ಪಿ ಆಫ್ E2 ಏನಾಗುತ್ತೆ? ಬೋತ್ ಆರ್ ಈಕ್ವಲ್. ಏನು? 1/2. ಸೊ ಈ 1/2 ಅಂತ ಯಾಕೆ ಬಂತು ಅಂದ್ರೆ ಇಲ್ಲಿ ಇರ್ತಕ್ಕಂಥದ್ದೇ 2 ಬ್ಯಾಗ್ಸ್. ಓಕೆ,
ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ದ ಫಸ್ಟ್ ಬ್ಯಾಗ್ ಈಸ್ ಏನಾಗುತ್ತೆ 1/2. ಯಾಕೆಂದ್ರೆ ಎರಡು ಬ್ಯಾಗ್ ಗಳಲ್ಲಿ ಒಂದು ಸೆಲೆಕ್ಟ್ ಮಾಡಿ ಅಂದ್ರೆ ಮೀನಿಂಗ್ ಏನಾಯ್ತು 1/2 ಅಂತಾನೆ ಆಗುತ್ತೆ. ಸೊ ಹಾಗಾಗಿ ಪಿ ಆಫ್ E1 ಮತ್ತೆ ಪಿ ಆಫ್ E2 ಬೋತ್ ಆರ್ ಈಕ್ವಲ್ ಟು ವಾಟ್, ಚಾನ್ಸಸ್ ಆಫ್ ಅಕರೆನ್ಸ್ ಏನಾಗಿರುತ್ತೆ 1/2 ಆಗಿರುತ್ತೆ. ಓಕೆ, ಈಗ probability of occurrence of the event A under the conditions that E1 already occurred, okay, is equal to 3/7. Okay, ಇದರ ಮೀನಿಂಗ್ ಏನು ಅಂದ್ರೆ probability of occurrence of the event A. Event A ಏನಿದೆ ಇಲ್ಲಿ, drawing a red ball from where, first bag. ಓಕೆ, ಅಲ್ಲಿ ನಾವು ಆ ಫಸ್ಟ್ ಬ್ಯಾಗ್ ನಲ್ಲಿ ಇರತಕ್ಕಂತ ಟೋಟಲ್ ಚಾನ್ಸಸ್ ನೋಡ್ಬೇಕು. ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ, ನಂಬರ್ ಆಫ್ ಬಾಲ್ಸ್ ಇನ್ ದ ಫಸ್ಟ್ ಬ್ಯಾಗ್. ಸೊ 7 ಇದೆ. ಔಟ್ ಆಫ್ 7 probability of getting red is 3. ಯಾಕೆ, ಫಸ್ಟ್ ಬ್ಯಾಗ್ ನಲ್ಲಿ ಇರತಕ್ಕಂತ ಚಾನ್ಸಸ್ ಆ ರೇಷಿಯೋನ ಆ ರೀತಿ ಇದೆ. ಓಕೆ, ಆ ಗಿವನ್ ಡೇಟಾ ನೋಡಿ ನಿಮಗೆ ಅರ್ಥ ಆಗುತ್ತೆ. ಅಬ್ಸರ್ವ್ ಮಾಡಿ, 3 ರೆಡ್ 4 ಬ್ಲಾಕ್. 4 ಪ್ಲಸ್ 3 ಅಂದ್ರೆ 7, ಹಾಗಾಗಿ 3 ಔಟ್ ಆಫ್ 7. ಇಲ್ಲಿ 5 6 6 ಪ್ಲಸ್ 5 is 11, ಸೊ 5 ಔಟ್ ಆಫ್ 11 ಚಾನ್ಸಸ್ ಅಷ್ಟೇ. ಓಕೆ, ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಯಾಕೆ 3/7 ಅಂತ ಬಂತು, ಯಾಕೆ ಇಲ್ಲಿ 5/11 ಅಂತ ಬಂತು. ಓಕೆ, ಇಲ್ಲಿ ಸೆಕೆಂಡ್ ಬ್ಯಾಗ್ ನಲ್ಲಿ ಟೋಟಲ್ ನಂಬರ್ ಆಫ್ ಬಾಲ್ಸ್ ಅಂದ್ರೆ 11 ಅಂತ ಬರುತ್ತೆ. ಔಟ್ ಆಫ್ 11 probability ಆಫ್ ಗೆಟ್ಟಿಂಗ್ ಎ ರೆಡ್ ಅಂತ ಬಂತು ಅಂದ್ರೆ 5. ಓಕೆ, ಸೊ ನೆಕ್ಸ್ಟ್, ಸೊ ಇಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕಾಗಿರ್ತಕ್ಕಂಥ ರಿಕ್ವೈರ್ಡ್ probability ಏನಾಗುತ್ತೆ, P ಆಫ್ E2/A ಅಂತ ಆಗುತ್ತೆ. ಓಕೆ, ಯಾಕೆಂದ್ರೆ ಡ್ರಾಯಿಂಗ್ ಎ ರೆಡ್ ಬಾಲ್ ಎಲ್ಲಿಂದ, ಫ್ರಮ್ ಫಸ್ಟ್ ಸೆಕೆಂಡ್ ಬ್ಯಾಗ್ ಅಂತಾನೆ ಅವರು ಹೇಳಿರ್ತಕ್ಕಂಥ ಹಾಗೆ. ಸೊ ಫ್ರಮ್ ಬೇಸ್ ಥಿಯರಮ್, ಸೊ ಅಕಾರ್ಡಿಂಗ್ ಟು ಬೇಸ್ ಥಿಯರಮ್ ಏನಾಗುತ್ತೆ, ಇಲ್ಲಿ P ಆಫ್ E2/A equal to P ಆಫ್ E2 into P ಆಫ್ A/E2, P ಆಫ್ E1 into P ಆಫ್ A/E1 plus P ಆಫ್ E2 into P ಆಫ್ A/E2. ಸೊ ಈ ಫಾರ್ಮುಲಾ ಬಹಳ ಈಸಿ ಇರುತ್ತೆ, ಪ್ರಾಕ್ಟೀಸ್ ಮಾಡಿ ಬಹಳ ಈಸಿ ನೆನ್ಪಿಟ್ಕೊಳ್ಬಹುದು ನೋಡಿ. ಜಸ್ಟ್ ಪ್ಲೇಸ್ಮೆಂಟ್ ವ್ಯಾಲ್ಯೂಸ್ಗಳನ್ನ, ನೆಕ್ಸ್ಟ್ ಏನು ಸಿಂಪಲ್ ಕ್ಯಾಲ್ಕುಲೇಷನ್, ಬಟ್ ಯಾವ ಮಾರಿದ್ರೆ ಬಹಳ ಟಫ್ ಕ್ಯಾಲ್ಕುಲೇಷನ್ ಆಗುತ್ತೆ. ಓಕೆ, ಕ್ಯಾಲ್ಕುಲೇಷನ್ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಸೊ ಫೈನಲಿ 35/68 ಇಷ್ಟು ಚಾನ್ಸಸ್ ಇದೆ ಅಂತ. ಓಕೆ, ನೋಡಿ ಇದೇ ತರ ಕ್ವಶನ್ ಇದೆ, ಸೇಮ್ ಕ್ವಶನ್, ಪ್ರೀವಿಯಸ್ ಏನ್ ಸಾಲ್ವ್ ಮಾಡಿದಿರಾ ಆಸ್ ಇಟ್ ಈಸ್. ಓಕೆ, ಏನು ಡೇಟಾಗಳು ಚೇಂಜ್ ಆಗಿದೆ ಅಷ್ಟೇ, ವ್ಯಾಲ್ಯೂಸ್ಗಳು. ಮತ್ತಿಲ್ಲಿ ಅಲ್ಲಿ ಪ್ರೀವಿಯಸ್ ಫ್ರಮ್ ಸೆಕೆಂಡ್ ಬ್ಯಾಗ್, ಇಲ್ಲಿ ಫಸ್ಟ್ ಬ್ಯಾಗ್. ಈ ಒಂದು ಕ್ವಶನ್ ಮಾರ್ಚ್ 2018 ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. ಸೊ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಇದಕ್ಕೆ ಆನ್ಸರ್ 2/3 ಬಂದಿದೆ. ನೆಕ್ಸ್ಟ್, ಓಕೆ, ಈ ಕ್ವಶನ್ ಅಬ್ಸರ್ವ್ ಮಾಡಿ. ಬಾಕ್ಸ್ 1 contains 2 gold coins while another bag 2 contains 1 gold and 1 silver coin. A person chooses a box at random and takes out a coin. If the coin is of gold, what is the probability that other coin in the box is also of gold? ನೋಡಿ, ಬಾಕ್ಸ್ 1 ಇದೆ, ಬಾಕ್ಸ್ 1 ಬಾಕ್ಸ್ 2 ಅಂತ ಇದೆ. ಬಾಕ್ಸ್ 1 ನಲ್ಲಿ 2 ಗೋಲ್ಡ್ ಕಾಯಿನ್ಸ್ ಇದೆ, ಇನ್ನೊಂದು ಬಾಕ್ಸ್ 2 ನಲ್ಲಿ 1 ಗೋಲ್ಡ್ 1 ಸಿಲ್ವರ್ ಇದೆ. ಒಬ್ಬ ಪರ್ಸನ್ ಏನ್ ಮಾಡ್ತಾನೆ ಅಂದ್ರೆ, ಫಸ್ಟ್ ಬಾಕ್ಸ್ ನ ಚೂಸ್ ಮಾಡ್ಕೊಂಡು ಮತ್ತೆ ಒಂದು ಕಾಯಿನ್ ನ ಸೆಲೆಕ್ಟ್ ಮಾಡ್ತಾನೆ, ತಗೊಳ್ತಾನೆ. ಓಕೆ, ಇರೋ 2 ಬಾಕ್ಸ್ ನಲ್ಲಿ ಒಂದು ಬಾಕ್ಸ್ ನ ಸೆಲೆಕ್ಟ್ ಮಾಡಿ ರ್ಯಾಂಡಮ್ ಆಗಿ ಒಂದು ಕಾಯಿನ್ ನ ಪಿಕ್ ಮಾಡ್ತಾನೆ. ಓಕೆ, ಈಗ ಕ್ವಶನ್ ಏನು ಅಂದ್ರೆ, ಇಫ್ ದ ಕಾಯಿನ್ ಇಸ್ ಆಫ್ ಗೋಲ್ಡ್, ಈಗ ಅವನ್ ಏನ್ ಒಂದು ಕಾಯಿನ್ ನ ತಗೊಂಡಿದ್ದಾನೆ, ಅದು ಗೋಲ್ಡ್ ಆಗಿದೆ. ಈಗ ಏನ್ ನಾವು ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ, ವಾಟ್ ಇಸ್ ದ ಪ್ರಾಬಬಿಲಿಟಿ ದಟ್ ದ ಅದರ್ ಕಾಯಿನ್ ಇನ್ ದ ಬಾಕ್ಸ್ ಇಸ್ ಆಲ್ಸೋ ಆಫ್ ಗೋಲ್ಡ್. ಒಂದು ಕಾಯಿನ್ ನ ಚೂಸ್ ಮಾಡಿದಾನೆ, ಅದು ಗೋಲ್ಡ್ ಆಗಿದೆ. ಈಗ ಕ್ವಶನ್ ಏನು ಅಂದ್ರೆ,
ಆ ಬಾಕ್ಸ್ ನಲ್ಲಿ ಇನ್ನೊಂದು ಕಾಯಿನ್ ಇದೆ ಅಲ್ಲ, ಅದು ಗೋಲ್ಡ್ ಆಗಿರ್ತಕ್ಕಂಥ ಚಾನ್ಸಸ್ ಏನಿದೆ ಅಂತ ಅವ್ರು ಕೇಳಿದ್ದಾರೆ. ಇದು ಮಾರ್ಚ್ 2016 ಅಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್. ನೋಡಿ, ಬಾಕ್ಸ್ 1 2 ಗೋಲ್ಡ್ ಕಾಯಿನ್ ಇದೆ, ಬಾಕ್ಸ್ 2 1 ಗೋಲ್ಡ್ 1 ಸಿಲ್ವರ್ ಇದೆ. ನೋಡಿ, 1 ಗೋಲ್ಡ್ ನ ನಾನು ಇಲ್ಲಿ ಪಿಕ್ ಮಾಡಿದ್ರೆ, ಇನ್ನು ಸೆಕೆಂಡ್ ಬ್ಯಾಗ್ ನಲ್ಲಿ ರಿಮೈನಿಂಗ್ ಇರ್ತಕ್ಕಂಥ ಕಾಯಿನ್ ಯಾವುದು ಅಂದ್ರೆ ಸಿಲ್ವರ್ ಕಾಯಿನ್. ಓಕೆ, ಹಾಗಾದ್ರೆ ಇವ್ರು ಕೇಳಿರ್ತಕ್ಕಂಥ ಕ್ವಶನ್ ಗೆ ನಾವು ರಿಲೇಟೆಡ್ ಆಗಿ ಥಿಂಕ್ ಮಾಡೋದಾದ್ರೆ ಬಾಕ್ಸ್ 1, ಓಕೆ, ಬಾಕ್ಸ್ 1 ಅಲ್ಲಿ ನಾವು ಇದೀವಿ ಅಂತ ಈಗ ಈ ಕ್ವಶನ್. ಓಕೆ, ನೋಡೋಣ ಸೊಲ್ಯೂಷನ್. ಜಸ್ಟ್ ನಾನು ಕೀ ಪಾಯಿಂಟ್ ಕೊಟ್ಟಿದ್ದೆ ಅಷ್ಟೇ, ಒಂದು ಇಂಟ್. ಲೆಟ್ E1 E2 be the events that boxes 1 and 2 are chosen respectively. ಯಾಕಂದ್ರೆ ಇಲ್ಲಿ ಈವೆಂಟ್ಸ್ ಬಹಳ ಇಂಪಾರ್ಟೆಂಟ್. E1 E2 ಏನ್ ಹೇಳುತ್ತೆ, ಬಾಕ್ಸ್ 1 ಬಾಕ್ಸ್ 2 ರೆಸ್ಪೆಕ್ಟಿವ್. ಹಾಗಾದ್ರೆ ಎ ಅನ್ನೋದೇನ್ ಹೇಳುತ್ತೆ, ಲೆಟ್ ಎ ಬಿ ದ ಈವೆಂಟ್ ದಟ್ ದ ಕಾಯಿನ್ ಡ್ರಾನ್ ಈಸ್ ಆಫ್ ಗೋಲ್ಡ್. ಎ ಅನ್ನೋದೇನಂತೆ, ಕಾಯಿನ್ ಡ್ರಾ ಮಾಡ್ತೀವಲ್ಲ, ಓಕೆ, ಅದು ಗೋಲ್ಡ್ ಅಂತ. ಈಗ ಹಾಗಾದ್ರೆ ಪಿ ಆಫ್ E1 ಪಿ ಆಫ್ E2 ಏನಾಗುತ್ತೆ, 1/2. ಯಾಕೆ 1/2 ಅಂತ ಆಯ್ತು? ಯಾಕೆಂದ್ರೆ ಪಿ ಆಫ್ E1 ಅಂದ್ರೆ probability of occurrence of the event E1 ಅಂತ. ಈವೆಂಟ್ E1 ಅಂದ್ರೆ ಏನು, ಫಸ್ಟ್ ಬ್ಯಾಗ್ ನ ಚೂಸ್ ಮಾಡೋದಾಗಿರುತ್ತೆ. ಇರೋ 2 ಬ್ಯಾಗ್ ನಲ್ಲಿ ಫಸ್ಟ್ ಬ್ಯಾಗ್ ಅಂದ್ರೆ ಏನಾಗುತ್ತೆ 1/2, ಸೆಕೆಂಡ್ ಬ್ಯಾಗ್ ಅಂದ್ರೆ ಸಹ 1/2. ಓಕೆ, ಈಗ ನೆಕ್ಸ್ಟ್ ಪಿ ಆಫ್ ಎ ಬೈ E1, probability of occurrence of the event A under the conditions that E1 already occurred. ನಾನು ನೆಕ್ಸ್ಟ್ ಹೇಳೋ ಸೆಂಟೆನ್ಸ್ ಬಹಳ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ಬೇಕು. ಈಗ ಇಲ್ಲಿ 1 ಅನ್ನೋ ನಂಬರ್ ಹೇಗ್ ಬಂತು? ಓಕೆ, ನೋಡಿ, ಪಿ ಆಫ್ ಎ ಬೈ E1 ಅಂದ್ರೆ probability of occurrence of the event A under the conditions that E1 already occurred. ಓಕೆ, ಎ ಅಂದ್ರೆ ಏನು, ಗೋಲ್ಡ್ ಕಾಯಿನ್ ಸಿಗ್ತಕ್ಕಂತ ಚಾನ್ಸ್. E1 ಅಂದ್ರೆ ಏನು, ಬಾಕ್ಸ್ 1. ಬಾಕ್ಸ್ 1 ನಲ್ಲಿ ನಮಗೆ ಎಷ್ಟು ಕಾಯಿನ್ ಇದೆ, 2. ಓಕೆ, ಇಲ್ಲಿ ಬರೀತೀನಿ ನೋಡಿ, ಬಾಕ್ಸ್ 1 ನಲ್ಲಿ ಇರ್ತಕ್ಕಂಥದ್ದು 2 ಕಾಯಿನ್ಸ್. ಆ 2 ಕಾಯಿನ್ಸ್ ಏನಾಗಿದೆ, ಚಾನ್ಸಸ್ ಆಫ್ ಗೆಟಿಂಗ್ ಗೋಲ್ಡ್ ಕಾಯಿನ್ಸ್ 2. ಯಾಕೆಂದ್ರೆ ಇರೋ 2 ಕಾಯಿನ್ಸ್ ನಲ್ಲಿ 2 ಕಾಯಿನ್ಸ್ ಸಹ ಗೋಲ್ಡ್ ಆಗಿರೋದ್ರಿಂದ, ಸೊ 2/2 2 ಚಾನ್ಸಸ್ ಇದೆ ಅಂತ. ಸೊ 2/2 ಅಂದ್ರೆ ಏನಾಗುತ್ತೆ, 1 ಅಂತ ಆಗುತ್ತೆ. ಹಾಗಾಗಿ 1 ಅಂತ ಆಯ್ತು. ನೆಕ್ಸ್ಟ್ ಇಲ್ಲಿ ಬನ್ನಿ, ಪಿ ಆಫ್ ಎ ಬೈ E2, probability of occurrence of the event A under the conditions that E2 already occurred. E2 ಅಂದ್ರೆ ಬಾಕ್ಸ್ 2. ಓಕೆ, ಎ ಅಂದ್ರೆ ಗೋಲ್ಡ್ ಕಾಯಿನ್ ಸಿಗ್ತಕ್ಕಂಥದ್ದು. ನೋಡಿ, ಬಾಕ್ಸ್ 2 ನ ಹಾಗೆ ನೀವು ರೀಕಾಲ್ ಮಾಡ್ಕೊಳ್ಳಿ. 2 ಕಾಯಿನ್ಸ್ ಇದೆ, probability of getting a gold coin in ಬಾಕ್ಸ್ 2 ಅಂತ ಬಂದ್ರೆ ಓನ್ಲಿ 1 ಚಾನ್ಸಸ್ ಇದೆ. ಯಾಕಂದ್ರೆ ಒಂದು ಗೋಲ್ಡ್ ಇದೆ, ಇನ್ನೊಂದು ಯಾವ್ದಿದೆ, ಸಿಲ್ವರ್ ಯಾವ್ದು ಇದೆ. ವೆಯ್ಟ್, ಅಬ್ಸರ್ವ್ ಮಾಡೋಣ. ಎಸ್, ಸಿಲ್ವರ್. ಓಕೆ, ಪಿ ಆಫ್ ಎ ಬೈ E2 ಅಂದ್ರೆ ಏನಾಯ್ತು, 1/2 ಅಂತ ಆಯ್ತು. ಸೊ ರಿಕ್ವೈರ್ಡ್ ಪ್ರೊಬಬಿಲಿಟಿ ಏನಾಯ್ತು, ನಮಗೆ ಬೇಕಾಗಿರ್ತಕ್ಕಂಥ ರಿಕ್ವೈರ್ಡ್ ಪ್ರೊಬಬಿಲಿಟಿ ಪಿ ಆಫ್ E1 ಬೈ ಎ. ಇದು ನಾವು ಫೈಂಡ್ ಔಟ್ ಮಾಡ್ಬೇಕಾಗಿರ್ತಕ್ಕಂಥ. ಓಕೆ, ಅಂದ್ರೆ 1 ಗೋಲ್ಡ್ ಕಾಯಿನ್ ನಾವು ಪಿಕ್ ಮಾಡಿದೀವಿ. ಓಕೆ, 1 ಗೋಲ್ಡ್ ಕಾಯಿನ್ ಪಿಕ್ ಮಾಡಿದೀವಿ, ಇನ್ನೊಂದು ಕಾಯಿನ್ ಆ ಬಾಕ್ಸ್ ನಲ್ಲಿ ಏನ್ ರಿಮೈನಿಂಗ್ ಇರುತ್ತೆ ಅದು ಸಹ ಗೋಲ್ಡ್ ಆಗಿರ್ತಕ್ಕಂಥ ಚಾನ್ಸಸ್ ಏನಿದೆ ಅಂತ ಅವ್ರು ಕೇಳಿದ್ದಾರೆ. ಹಾಗಾಗಿ ಇದು ಪಿ ಆಫ್ E1 ಬೈ ಎನೇ ಆಗುತ್ತೆ. ಓಕೆ, ಪಿ ಆಫ್ E2 ಬೈ ಎ ಆಗ್ಲಿಕ್ಕೆ ಚಾನ್ಸಸ್ ಇಲ್ಲ. ಚಾನ್ಸಸ್ ಯಾಕಿಲ್ಲ ಅಂದ್ರೆ ಅಲ್ಲಿ 1 ಗೋಲ್ಡ್ ಕಾಯಿನ್ ಪಿಕ್ ಮಾಡಿದ್ರೆ ರಿಮೈನಿಂಗ್ ಇರೋದು ಸಿಲ್ವರ್. ಹಾಗಾಗಿ ಬಾಕ್ಸ್ 2 ಆಗಕ್ಕೆ ಚಾನ್ಸಸ್ ಇಲ್ಲ. ಹಾಗಾಗಿ ಬಾಕ್ಸ್ 1 ಗೆ ನಾವು ಎಂಟ್ರಿ ಕೊಡ್ತಾ ಇದ್ದೀವಿ. ಓಕೆ, ಸೊ ಬೈ ಬೇಸ್ ಥಿಯರಂ ಫಾರ್ಮುಲಾ ನೋಡ್ಕೊಳ್ಳಿ, ಬಹಳ ಈಸಿಯಾಗಿ ನೆನ್ಪಿಟ್ಕೊಳ್ಬಹುದು ಈ ಫಾರ್ಮುಲಾನ. ಓಕೆ, ಸೊ ಫಾರ್ಮುಲಾ ಬಹಳ ಈಸಿಯಾಗಿ ನೆನ್ಪಿಟ್ಕೊಳ್ಬಹುದು. ಈಗ ಜಸ್ಟ್ ಪ್ಲೇಸ್ಮೆಂಟ್ ವ್ಯಾಲ್ಯೂಸ್ ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗುತ್ತಷ್ಟೇ. ಪಿ ಆಫ್ E1, ಪಿ ಆಫ್ ಎ ಬೈ E1. ಸೊ ನೆಕ್ಸ್ಟ್ ಏನು, ಜಸ್ಟ್ ಸಿಂಪಲ್ ಕ್ಯಾಲ್ಕುಲೇಷನ್. ಓಕೆ, ಕ್ಯಾಲ್ಕುಲೇಷನ್ ಬಹಳ ಸಿಂಪಲ್ ಇರುತ್ತೆ, ಟಫ್ ಮಾಡ್ಕೊಂಬೇಡಿ.
ಸೊ ಫೈನಲಿ ಏನ್ ಸಿಕ್ಕಿದೆ ನಮಗೆ ಆನ್ಸರ್ 2/3 ಅಂತ ಸಿಕ್ಕಿದೆ. P of E1 by A equal to 2/3. ಓಕೆ, ಕ್ಲಾಸ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನೋಡಿ, ಆಲ್ಮೋಸ್ಟ್ ಕೇಳ್ತಕ್ಕಂಥ ಎಲ್ಲಾ ಕ್ವಶನ್ಸ್ ಗಳನ್ನು ನಾವು ಪ್ರಾಕ್ಟೀಸ್ ಮಾಡಾಗಿದೆ. ಓಕೆ, ಈ ಒಂದು ವಿಡಿಯೋ ಕ್ಲಾಸ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು.